ಭಾರತದ ಸ್ಟಾಕ್ ಮಾರ್ಕೆಟ್ದಾಗೇನು ಸಂಕಷ್ಟ ಬಂದೈತಿ, ಆ ಸಂಕಷ್ಟ ಹೋಗೋ ಲಕ್ಷಣ ಕಾಣ್ವತ್ತ. ಭಾರತದ ನಿಫ್ಟಿ 2 ರಿಂದ 3 ವರ್ಷ ಆತ ಒಂದ ರೇಂಜ್ನಾಗನ ಮ್ಯಾಗ ಕೆಳಗ ಮಾಡತೈತಿ. ಅದರದ 2 ವರ್ಷದ ನಾವು ರಿಟರ್ನ್ ನೋಡ್ರನು ಆಲ್ಮೋಸ್ಟ್ ಸೊನ್ನೆನೇ ಐತಂತ ನಾವು ಅನ್ಬೋದ. ಅದ್ರಾಗನು US ಅಥವಾ ಗ್ಲೋಬಲ್ದು ದೊಡ್ಡ ದೊಡ್ಡ ಬ್ಯಾಂಕ್ಗಳ JP ಮಾರ್ಗನ್ ಆಗ್ಲಿ, HSBC ಆಗ್ಲಿ ಮತ್ತ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಡೌನ್ ಗ್ರೇಡ್ ಅನ್ನ ಕೊಡತಾರ. ನಿನ್ನೆ ರಾತ್ರಿ US ಫೆಡ್ ಮೀಟಿಂಗ್ ಅನ್ನು ಇತ್ತ, ಹತ್ತಿರದನ್ನು ಔಟ್ಕಮ್ ಬಂದೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನ್ಯಾಗ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಏನ್ ಸಂಕಷ್ಟ ಬಂದೈತಿ, ಆ ಸಂಕಷ್ಟ ಇನ್ನ ಯಾಕೆ ಹೋಗಿಲ್ಲ, ಯಾಕೆ ಹೋಗೋಂಗ್ ಲಕ್ಷಣ ಕಾಣುವಾತ, ಅದರಿಂದ ಕಾರಣಗಳು ಏನಂತನ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋದು ನೋಡ್ರಿ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗ ಲೈಕ್ ಮಾಡಿರ್ಕಲ ಇದ್ರ ಲೈಕ್ ಅನ್ನು ಮಾಡ್ರಿ. ಬರೀ ನಾವು ಫಸ್ಟ್ ನಿನ್ನೆ US ಫೆಡ್ ಮೀಟಿಂಗ್ ಇತ್ತ, ಅದರದ ಔಟ್ಕಮ್ ಏನ್ ಬಂದೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನೋಡ್ರಿ. ನಿನ್ನೆ ಫೆಡ್ ಮೀಟಿಂಗ್ನ್ಯಾಗ ಯಾವುದು ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿಲ್ಲ, ಯಥಾಸ್ಥಿತಿ ಇಟ್ಟಾರ. ಅನುಮಾನನು ಯಥಾಸ್ಥಿತಿ ಇಡ್ತಾರನ ಅಂತಿತ್ತ. ನೋಡ್ಬೋದ ಹೋದ್ಸಲೆ 3.75% ಇತ್ತ, ಅನುಮಾನ 3.75% ಬರ್ಬೋದಂತಿತ್ತ. ಅದ ತರ 3.75% ಇಟ್ಟಾರ ಅಂತಂದ್ರೆ ಏನು ಚೇಂಜ್ ಮಾಡಿಲ್ಲ, ಯಥಾಸ್ಥಿತಿನ US ಇಂಟ್ರೆಸ್ಟ್ ರೇಟ್ ಇಟ್ಟಾರ. ಮತ್ತ US ಫೆಡರಲ್ ಚೀಫ್ ಏನಿದಾರ ಪೊವೆಲ್ ಅವ್ರದ್ದೇನ್ ಮೇನ್ ಹೇಳಿಕೆಗಳಿದ್ದು ಅಂತ ಅದ್ರ ಬಗ್ಗೆನೂ ಸ್ವಲ್ಪ ಈಗ ತಿಳ್ಕೊಂಡ್ಬಿಡುನು ನೋಡ್ರಿ. ಒಂದೇ ಮೇನ್ ಹೇಳಿಕೆ, ಇಂಟ್ರೆಸ್ಟ್ ರೇಟ್ನ ಯಾವಾಗಿನ ತನಕ ಕಡಿಮೆ ಮಾಡಂಗಿಲ್ಲ ಅಂತಂದ್ರ ಯಾವಾಗಿನ ತನಕ US ಇನ್ಫ್ಲೇಷನ್ 2%ಗಿಂತ ಕೆಳಗೆ ಬರಂಗಿಲ್ಲ, ಅವಾಗಿನ ತನಕನ US ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಂಗಿಲ್ಲ ಅಂತ US ಫೆಡ್ ಚೇರ್ಮನ್ ಅವ್ರು ಇದಾರ ಪೊವೆಲ್ ಅವ್ರ ಹೇಳಿಕೆ ಕೊಟ್ರ. ನೋಡ್ಬೋದು ನೀವು US ನಾವ ಇನ್ಫ್ಲೇಷನ್ ನೋಡ್ರ 3.3 ಐತಿ, ಇದು ಇಳಿದ 2% ಬರ್ಬೇಕ. ಅವಾಗ ಏನ್ರೆ US ಫೆಡ್ ಚೀಫ್ ಅವ್ರ ಯೋಚನೆ ಮಾಡವ್ರಂತ್ರಿ. ಅದ್ರಾಗನು ಮೇನ್ ಇನ್ಫ್ಲೇಷನ್ ಈಗ ಯಾಕೆ ಹೆಚ್ಚೈತನಕ್ ಮೇನ್ ಕಾರಣ ಏನ್ ಕೊಟ್ರ ಅಂತಂದ್ರ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟಿ. ಏನ್ US ಮತ್ತು ಇರಾನ್ ನಡಕದು ಯುದ್ಧ ನಡೆದೈತಿ, ಹಾರ್ಮೋಸ್ ಜಲಸಂಧಿ ಏನ್ ಕ್ಲೋಸ್ ಐತಿ, ಅದರಿಂದ ಏನ್ ಕ್ರೂಡ್ ಆಯಿಲ್ ಅದು ಸಪ್ಲೈ ನಿಂತೈತಿ, ಅದರಿಂದ ಏನ್ ಕ್ರೂಡ್ ಆಯಿಲ್ ಬೆಲೆ ಅದು ಏನ್ ಹೈ ತಲುಪೈತಿ, $120 ತಲುಪಿತ್ರಿ ಇವತ್ತು ಬೆಳಿಗ್ಗೆ. ಅದ ಕಾರಣ ಈ ತರ ಇನ್ಫ್ಲೇಷನ್ US ನ ಹೈನ ಐತಿ. ಯಾವಾಗಿನ ತನಕ ಇನ್ಫ್ಲೇಷನ್ 2% ಅಥವಾ 2%ಗಿಂತ ಕಡಿಮೆ ಬರಂಗಿಲ್ಲ, ಅವಾಗಿನ ತನಕ ಏನ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಂಗಿಲ್ಲ ಅಂತ ಹೇಳಿಕೆ ಕೊಟ್ಟಾರ. ಅದ್ರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ಯಾರಂತಂದ್ರ ನೋ ಇಮಿಡಿಯೇಟ್ ರೇಟ್ ಹೈಕ್ ರೀ ಅಂತಂದ್ರ ರೇಟ್ ಹೈಕ್ನ ಇಮಿಡಿಯೇಟ್ ಮಾಡಂಗಿಲ್ಲ. ಅದು ಒಂದು ಒಳ್ಳೆ ಸುದ್ದಿನ ಅಂತ ಅನ್ಬೋದ. ಇಳಿಸ್ರೆ ವಾಳ್ರಿ ಇಂಟ್ರೆಸ್ಟ್ ರೇಟ್, ಬಟ್ ಯಥಾಸ್ಥಿತಿನ ಇಡತ್ತಾರ. ಮತ್ತೇನು ಇಂಟ್ರೆಸ್ಟ್ ರೇಟ್ ತಪ್ಪೇನ್ರಿ ಏರ್ಸಿರಂತಂದ್ರೆ ಅದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಬಟ್ ಈಗ ಸದ್ಯರೇ ನಾವು ಇಂಟ್ರೆಸ್ಟ್ ರೇಟ್ ಇರ್ಸಂಗಿಲ್ಲ ಅಂತ ಇಲ್ಲಿ ಫೆಡ್ ಚೇರ್ಮನ್ ಅವರ ಹೇಳಿಕೆಯನ್ನ ಕೊಟ್ಟಾರ. ಅದ ಕಾರಣ ಇದೊಂದು ಪಾಸಿಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಏನಿದೆ ಇಂಟ್ರೆಸ್ಟ್ ರೇಟ್ ಯಥಾಸ್ಥಿತಿ ಇರ್ಲಿ ಅಂತ ಏನು ವೋಟಿಂಗ್ ಆಗ್ತೈತಿ, ಅದ್ರಾಗ 8 ಸದಸ್ಯರ ಯಥಾಸ್ಥಿತಿ ಇಡ್ರಿ ಅಂತ ವೋಟಿಂಗ್ ಮಾಡಿರಿ, 4 ಸದಸ್ಯರ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ರಿ ಅಂತ ವೋಟಿಂಗ್ ಮಾಡಿರ. ಮತ್ತೊಂದನ್ನು ಏನ್ ಹೇಳಿರಂತಂದ್ರ ಏನ್ US ಫೆಡ್ ಐತಿ ಅದಕ್ಕೆ ಸ್ವತಂತ್ರ ಬೇಕಾ, ಇದೇನ್ ಪೊಲಿಟಿಕಲ್ ಪ್ರೆಷರ್ನಾಗ ಇದ್ ಕೆಲಸ ಮಾಡಬಾರ್ದಂತನೂ ಫೆಡ್ ಚೇರ್ಮನ್ ಅವರ ನಿನ್ನೆ ಹೇಳಿಕೆ ಕೊಟ್ರ. ಏನ್ ಡೊನಾಲ್ಡ್ ಟ್ರಂಪ್ ಅವರದ್ದು ಪ್ರೆಷರ್ ಬಿಲ್ಡ್ ಮಾಡತ್ತಾರ, ಪೊಲಿಟಿಕಲ್ ಪ್ರೆಷರ್ ಫೆಡ್ ಚೇರ್ಮನ್ ಅವ್ರ ಮ್ಯಾಗ. ಅದ ಕಾರಣ ಈ ತರ ಪೊಲಿಟಿಷಿಯನ್ಸ್ ಫೆಡ್ ಚೇರ್ಮನ್ ಮ್ಯಾಗದು ಪ್ರೆಷರ್ ಬಿಲ್ಡ್ ಮಾಡಬಾರ್ದ, ಆ ಅಧಿಕಾರ ಅವ್ರ ಕಡೆಯಿಂದ ತಕ್ಕೋಬೇಕ. ಫೆಡ್ ಇದು ಒಂದು ಇಂಡಿಪೆಂಡೆಂಟ್ ಇರ್ಬೇಕ, ಸ್ವತಂತ್ರ ಇರ್ಬೇಕಂತನೂ ಹೇಳಿಕೆಯನ್ನ ಕೊಟ್ರ. ಮತ್ತೊಂದೇನಂತಂದ್ರೆ ಏನೇ ಪವೆಲ್ ಅವ್ರ ಇದಾರ ಫೆಡ್ ಚೇರ್ಮನ್ ಅವ್ರದ್ದು ಅವಧಿ ಮೇ 15, 2026 ಮುಗಿತೈತಿ. ಅದ ಕಾರಣ ಇದು ಆಲ್ಮೋಸ್ಟ್ ಲಾಸ್ಟ್ ಅವ್ರದ್ದು ಮೀಟಿಂಗ್ ಅನ್ನ ಇತ್ತಂತ ನಾವು ಅನ್ಬೋದ. ಇದೆಲ್ಲ ಓವರ್ ಆಲ್ ಫೆಡ್ US ಫೆಡ್ ನಿನ್ನೆ ರಾತ್ರಿ ಆಗಿದ್ದೇನ್ ಮೀಟಿಂಗ್ ಇತ್ತು ಅದ್ರದ ಔಟ್ಕಮ್ ಅಂತ ನಾವು ಅನ್ಬೋದ. ಓವರ್ ಆಲ್ ಔಟ್ಕಮ್ ಅದ್ ನಾವು ಸಮ್ಮರಿ ನೋಡ್ರ ಏನ್ ಅನುಮಾನ ಇತ್ತ ಅದ ತರ ಆಗೈತಿ. ಅನ್ಚೇಂಜ್ ಆಗ್ಬೋದ, ಯಥಾಸ್ಥಿತಿನ ಇಡ್ಬೋದಂತಿತ್ತ, ಅದ ತರ ಯಥಾಸ್ಥಿತಿನ ಇಟ್ಟಾರ. ಇದ್ರ ಬಗ್ಗೆನು ಎಲ್ಲಾ ಡೀಟೇಲ್ದಾಗ ನಿಮಗ ಗುರ್ತಾತ. ಬರೀ ಈಗ ಏನ್ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಹೇಳಿಕೆಯನ್ನ ಕೊಡತಾರ, JP ಮಾರ್ಗನ್ ಆಗ್ಲಿ, HSBC ಆಗ್ಲಿ ಮತ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವ್ರಾಗ ಡೌನ್ ಗ್ರೇಡ್ ಭಾರತದ ಮಾರುಕಟ್ಟೆ ಕೊಡತಾರ. ಮತ್ ಇವು 3 ಬ್ಯಾಂಕ್ದ ಏನ್ ಇಂಪಾರ್ಟೆಂಟ್ ಕಾರಣಗಳಿದಾವ ಭಾರತದ ಮಾರುಕಟ್ಟೆಗೆ ಡೌನ್ ಗ್ರೇಡ್ ಕೊಡಕತ್ರಿನ್ ಕಾರಣಗಳು ಏನಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ನೋಡ್ರಿ. ಒಂದೇ ಮೇನ್ ಕಾರಣ ಎನರ್ಜಿ ಕ್ರೈಸಿಸ್. ನೋಡ್ಬೋದು ನೀವು ಇವತ್ತಿನ ದಿನಾನ ನಾವು ಕ್ರೂಡ್ ಆಯಿಲ್ ಬೆಲೆ ನೋಡ್ರ WTI ಕ್ರೂಡ್ ಆಯಿಲ್ $106 ನಡೆದೈತಿ, ಮತ್ತು ಬ್ರೆಂಟ್ ಕ್ರೂಡ್ ಆಯಿಲ್ $116 ನಡೆದೈತಿ. ಈ ತರ ಕ್ರೂಡ್ ಆಯಿಲ್ ಬೆಲೆ ಏನ್ರೆ ಹೆಚ್ಚಾತಂತಂದ್ರ ಭಾರತದ ಮಾರುಕಟ್ಟೆಗ ಭಾರತದ ಆರ್ಥಿಕತೆ ಮ್ಯಾಗ ಭಾಳ ಕೆಟ್ಟ ಪರಿಣಾಮ ಬೀಳ್ತೈತಿ.
ಯಾಕಂತಂದ್ರೆ ಭಾರತ ಆಲ್ಮೋಸ್ಟ್ 88% ಕ್ರೂಡ್ ಆಯಿಲ್ ಅನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೈತಿ. ಅದ ಕಾರಣ ಕ್ರೂಡ್ ಆಯಿಲ್ ಬೆಲೆ $100 ಮ್ಯಾಗ್ ಯಾವಾಗಿನ ತನಕ ಇರ್ತೈತಿ ಅಥವಾ $90 ಮ್ಯಾಗ್ ಯಾವಾಗಿನ ತನಕ ಇರ್ತೈತಿ, ಅವಾಗಿನ ತನಕ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಏನು ಇನ್ಫ್ಲೇಷನ್ ಐತಿ ಅದ್ರ ಮ್ಯಾಗ ಭಾಳ ಕೆಟ್ಟ ಪರಿಣಾಮ ಬೀಳ್ಬೋದಂತ ಎಲ್ಲ ಎಕ್ಸ್ಪರ್ಟ್ಗಳು ಅನುಮಾನ ಹಚ್ಚಿದಾರ. ಅದ ಕಾರಣನ ಈ ತರ ಡೌನ್ಗ್ರೇಡ್ ಭಾರತದ ಮಾರುಕಟ್ಟೆ ಕೊಟ್ಟಾರ. ಅದ ಕಾರಣ ಭಾರತದ ಏನ್ ಸಂಕಷ್ಟ ಐತಿ ಇನ್ನ ಮುಗಿಯೋಂಗ್ ಕಾಣು ಆತಕನತೇನಂತಂದ್ರೆ ಇದ ಒಂದು ಮೇನ್ ಕಾರಣ ರೀ. ಎಲ್ಲ ಎಕ್ಸ್ಪರ್ಟ್ಗಳ ಇದ್ರ ಮ್ಯಾಗನ ಕಣ್ಣಿಟ್ಟಾರ. ಏನಿದ್ ಕ್ರೂಡ್ ಆಯಿಲ್ ಬೆಲೆ ಇರಾತೈತಿ, ಇನ್ನೂ ಕಡಿಮೆ ಆವತ್ತ. 3 ತಿಂಗಳ ಆತ್ರಿ ಈಗ ಯುದ್ಧ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್. ಅಂದ್ರೂ ನೋಡ್ಬೋದು ನೀವು ಕ್ರೂಡ್ ಆಯಿಲ್ ಬೆಲೆ $100 ಕೆಳಗೆ ಹೋಗಿಲ್ಲ. ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಆದ ಕಾರಣನೂ ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಈ ತರ ಆಗೈತಂತ ನಾವು ಅನ್ಬೋದ. ಮತ್ತ ಎರಡನೇ ಕಾರಣ, 3 ಬ್ಯಾಂಕ್ಗಳದ್ದು ನಾವು ಸಾಮಾನ್ಯ ಎಲ್ಲ ರಿಪೋರ್ಟ್ಗಳು ಹೋದ್ರ ಎರಡನೇ ಮೇನ್ ಕಾರಣ ಏನ್ ಗೊತ್ತಾಗ್ತೈತೆ ಅಂತಂದ್ರ ವೀಕ್ AI ರಿಲೇಟೆಡ್ ಗ್ರೋತ್. ಭಾರತದಾಗ ಯಾವ AI ರಿಲೇಟೆಡ್ ಕಂಪ್ನಿಗಳ ಭಾಳ ಒಳ್ಳೆ ಕೆಲಸ ಮಾಡುವಲ್ಲು ಅಥವಾ ಭಾಳ ಗ್ರೋತ್ ತೋರಿಸುವಲ್ಲು ಅಂತ ನಾವು ಅನ್ಬೋದ. ನೋಡ್ಬೋದು ನೀವು US ಮಾರ್ಕೆಟ್ ಅನ್ನ ಇದ ಪರಿಸ್ಥಿತಿನಾಗ ನೋಡ್ಬೋದು ನೀವು ಆಲ್ ಟೈಮ್ ಹೈ ಕಡೆಯೋದು ಟ್ರೇಡ್ ಮಾಡತೈತಿ. ಮತ್ತೆ ಯಾವ ತರ ರ್ಯಾಲಿ ತೋರಿಸೈತಿ US ಮಾರ್ಕೆಟ್ ಅಂತ ನೀವು ನೋಡ್ಬೋದ. ಅದ ನೀವು ಭಾರತದ ಮಾರುಕಟ್ಟೆ ನೋಡ್ರಿ. ಯಾಕೆ ಭಾರತದ ಮಾರುಕಟ್ಟೆ ಈ ತರ ಫ್ಲಾಟ್ ಆಗೈತಿ, US ಮಾರ್ಕೆಟ್ ಈ ತರ ಅದಕ್ಕೆ ಏರೈತಿ, ಅದ್ರಿಂದ ಮೇನ್ ಕಾರಣ ನೋಡ್ರ AI ರಿಲೇಟೆಡ್ ಗ್ರೋತ್. US-ನಾಗ ಭಾಳ ಕಂಪ್ನಿಗಳು AI ರಿಲೇಟೆಡ್ ಗ್ರೋತ್ ಅನ್ನ ತೋರಿಸಿದಾವ. ಬಟ್ ಭಾರತದ್ದು IT ಕಂಪ್ನಿಗಳ್ರೆ AI ರಿಲೇಟೆಡ್ ಏನೂ ಕೆಲಸ ಮಾಡುವಲು ಮಾಡ್ರನು ಭಾಳ ಸ್ಲೋ ಕೆಲಸ ಮಾಡತ್ತವಂತ ನಾವು ಅನ್ಬೋದ. ಅದ ಕಾರಣನು ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಈ ತರ ಆಗೈತಂತ ನಾವು ಅನ್ಬೋದ. ಅತ್ರಾಗೂ ಇದು 2 ವರ್ಷದ ರಿಟರ್ನ್ ಯಾಕೆ ಭಾರತದ ಮಾರುಕಟ್ಟೆದ ಈ ತರ ಫ್ಲಾಟ್ ಇದಾವಂತಂದ್ರ ಈ 2 ವರ್ಷನಾಗ ಮೇನ್ ಯಾಕೆ ದೇಶ ಕಡೆ AI ಐತಿ ಆ ದೇಶದ ಮಾರುಕಟ್ಟೆನ ಗ್ರೋತ್ ತೋರಿಸಿದಾವ. ಭಾರತದ ಕಡೆ ಇನ್ನ ಸ್ವಂತ ಒಂದು ಯಾವುದು AI ಮಾಡೆಲ್ ಇಲ್ಲ. ಅದ ಕಾರಣ ಭಾರತದ ಗ್ರೋತ್ ಈ ತರ ಆಗೈತಂತ ನಾವು ಅನ್ಬೋದ. ಬಟ್ ಇದು ಅಂತ ಶಾರ್ಟ್ ಟರ್ಮ್ದ ಸಮಸ್ಯೆ ಆಗ್ಬೋದಂತ ಎಕ್ಸ್ಪರ್ಟ್ಗಳು ಅನುಮಾನ ಹಚ್ಚಿದಾರ. ಯಾಕಂತಂದ್ರೆ ಭಾರತದ್ದು ಏನು ದೊಡ್ಡ ದೊಡ್ಡ IT ಕಂಪ್ನಿಗಳಿದಾವ, ಅವ್ರ ಕಡೆ ಆಲ್ರೆಡಿ ಭಾಳ ಕ್ಯಾಶ್ ಇದಾವ, ಫಂಡಾಮೆಂಟಲಿ ಆಲ್ರೆಡಿ ಭಾಳ ಸ್ಟ್ರಾಂಗ್ ಇದ್ದಾವ. ಅದ ಕಾರಣ ಈ 2-3 ವರ್ಷನಾಗ ಏನು AI ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡಿಲ್ಲ ಅಥವಾ AI-ನಾಗ ಏನು ಕೆಲಸ ಮಾಡಲಿ ಇವು IT ಕಂಪ್ನಿಗಳ, ಆ IT ಕಂಪ್ನಿಗಳ ಈಗ ಮುಂದೆ 4-5 ವರ್ಷನಾಗ ಭಾಳ AI ರಿಲೇಟೆಡ್ ಇನ್ವೆಸ್ಟ್ ಮಾಡ್ಬೋದ, ಭಾಳ AI ಸೆಕ್ಟರ್ನಾಗ ಕೆಲಸ ಮಾಡ್ಬೋದಂತ ಅನುಮಾನನೂ ಹಚ್ಚಿದಾರ. ಅದ ಕಾರಣ ಈಗ ಸದ್ಯರೇ ಗ್ರೋತ್ ಫ್ಲಾಟ್ ಐತಿ. ಯಾಕಂತಂದ್ರೆ AI ರಿಲೇಟೆಡ್ ಯಾವುದು ಗ್ರೋತ್ ಇಲ್ಲ ಭಾರತದಾಗ. ಬಟ್ ಫ್ಯೂಚರ್ನಾಗ ಏನ್ರೆ ಏನೀಗ ಅನುಮಾನ ಹಚ್ಚತ್ತಾರ 4-5 ವರ್ಷನಾಗ ಭಾಳ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಭಾರತದ್ದು ಕಂಪ್ನಿಗಳು ಭಾಳ AI ಕಂಪ್ನಿಗಳನ್ನ ಇನ್ವೆಸ್ಟ್ ಮಾಡ್ಬೋದು, AI ಕಂಪ್ನಿಗಳನ್ನ ಏನು ಎಕ್ವೈರ್ ಮಾಡ್ಬೋದಂತೇನು ಅನುಮಾನ ಹಚ್ಚಿದಾರ. ಆ ಥರ ಏನ್ರಿ ಆತಂತಂದ್ರೆ ಖಂಡಿತವಾಗಿ ಭಾರತದ ಮಾರುಕಟ್ಟೆ ಫ್ಯೂಚರ್ನಾಗ ಬೆಳಿಬೋದ. ಬಟ್ ಈಗ ಸದ್ಯ ಗ್ರೋತ್ ಈ ಥರ ಫ್ಲಾಟ್ ಮೇನ್ ಕಾರಣನ AI ರಿಲೇಟೆಡ್ ಹೆಚ್ಚು ಗ್ರೋತ್ ಇಲ್ಲ ಭಾರತದಾಗ. ಅದ ಕಾರಣ ಈ ಥರ ಆಗೈತಿ. ಮತ್ತು ಮೂರನೇದೇನಂತಂದ್ರೆ ಕರೆನ್ಸಿ ವೀಕ್ ಆಗೋದ. ಕರೆನ್ಸಿ ವೀಕ್ ನಮ್ಮ ಭಾರತದ ತಡ್ಯಾಕ ನಾವು ಸಾಧ್ಯ ಇಲ್ರಿ. ಯಾಕಂತಂದ್ರೆ ಭಾರತ ಎಲ್ಲಕ್ಕಿಂತ ಹೆಚ್ಚು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೈತಿ. ಅತ್ರಾಗನು ಆಲ್ರೆಡಿ ಹೇಳಿ ಕ್ರೂಡ್ ಆಯಿಲ್ 80% ಅಥವಾ 88% ಕ್ರೂಡ್ ಆಯಿಲನ್ನು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೇವಿ. ಅದ ಕಾರಣ ಕ್ರೂಡ್ ಆಯಿಲ್ ಎಷ್ಟು ಇಂಪೋರ್ಟ್ ಮಾಡ್ಕೋತೇವಿ ಮತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟು ಹೈ ಇರ್ತೈತಿ ಅಷ್ಟು ಭಾರತದ ರುಪೀಸ್ ವೀಕ್ ಹಾಕೊಂತಾನೆ ಹೋಗ್ತೈತಿ, ಭಾರತದ ಕರೆನ್ಸಿ ವೀಕ್ ಹಾಕೊಂತಾನೆ ಹೋಗ್ತೈತಿ. ಅದರದನ್ನ ಪರಿಣಾಮ ನೋಡ್ಬೋದು ನೀವು. ಇವತ್ತೇ ಭಾರತದ ರುಪೀಸ್ ಪರಿಸ್ಥಿತಿ ಭಾಳ ಕೆಟ್ಟಾಗೈತಿ. $1 = 94.89 ಅಂತಂದ್ರೆ ಆಲ್ಮೋಸ್ಟ್ $95 $1 ಬರತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ವೀಕ್ ರುಪೀಸ್ ಇರೋ ಕಾರಣನು FIs ಅದು ಹೂಡಿಕೆ ಮಾಡವಲ್ರ ಭಾರತದ ಮಾರುಕಟ್ಟೆನಾಗ. ಅದ ಕಾರಣ ಭಾರತದ ಮಾರುಕಟ್ಟೆದ ಪರಿಸ್ಥಿತಿ ಈ ತರ ಆಗೈತಿ. ಈ ತರ 2-3 ವರ್ಷನಾಗ ಏನೂ ರಿಟರ್ನ್ ಕೊಟ್ಟಿಲ್ಲ ಅಂತ ನಾವು ಅನ್ಬೋದ. ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ರುಪೀಸ್ ಫ್ಯೂಚರ್ನಾಗನು ವೀಕ್ ಹಾಕೊಂತಾನೆ ಹೋಗೋದು. ಅದಕ್ಕೆ ತಡ್ಯಾಕ್ ಸಾಧ್ಯ ಇಲ್ಲ. ತಡಿಬೇಕಂತಂದ್ರೆ ನಾವು ಭಾಳ ಎಕ್ಸ್ಪೋರ್ಟ್ ಮಾಡ್ಬೇಕು. ಈಗ ಸದ್ಯ ಪರಿಸ್ಥಿತಿ ಅಷ್ಟೇ ನಮ್ಮದನ್ನ ಚಲೋ ಇಲ್ಲ. ಅದ ಕಾರಣ ನಾವು ಅದನ್ನ ನೆನಪರುನು. ಬಟ್ ಮೇನ್ ಏನಂತಂದ್ರೆ ಏನೀಗ ಭಾಳ ಒಮ್ಮೆ ವೀಕ್ ಆಗತೈತಿ, ಒಮ್ಮೆ ಏನು ರುಪೀಸ್ ವೀಕ್ ಆಗತೈತಿ, ಆ ಥರ ಒಮ್ಮೆ ವೀಕ್ ಆಗಬಾರ್ದ, ಆ ಥರ ಒಮ್ಮೆ ಸಡನ್ಲಿ ವೀಕ್ ಆಗಬಾರ್ದ. ಸ್ಲೋ ವೀಕ್ ಆದ್ರೆ ಏನು ಹೆಚ್ಚು ಪರಿಣಾಮ ಬೀಳಂಗಿಲ್ಲ. ಬಟ್ ಸ್ಪೀಡ್ದಾಗ ಏನ್ರ ವೀಕ್ ಆತಂತಂದ್ರೆ ಅದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಬಟ್ ಅದನ್ನ ತಡೆಯೋದ ಭಾಳ ಕಠಿಣ. ಯಾಕಂತಂದ್ರೆ ಆಲ್ರೆಡಿ ಈಗ ಕ್ರೂಡ್ ಆಯಿಲ್ ಬೆಲೆ ಅದು ಹೆಚ್ಚು ಹೋಗೈತಿ. ಈ ಥರ ಹೆಚ್ಚು ಹೋತಂತಂದ್ರೆ ರುಪೀಸ್ ನಾವು ಹೆಚ್ಚು ಸ್ಪೆಂಡ್ ಮಾಡ್ಬೇಕಾಗ್ತೈತಿ. ಎಷ್ಟು ರುಪೀಸ್ ಸ್ಪೆಂಡ್ ಮಾಡಿ ಡಾಲರ್ನಾಗ ನಾವು ಕ್ರೂಡ್ ಆಯಿಲ್ ಬೈ ಮಾಡ್ತೇವಿ ಅಷ್ಟು ರುಪೀಸ್ ವೀಕ್ ಹಾಕೊಂತಾನೆ ಹೋಗೋದ. ಅದರದನ್ನ ಪರಿಣಾಮ ಈ ಥರ ಕಾಣತೈತಂತ ನಾವು ಅನ್ಬೋದ. ಅದ ಕಾರಣ ಯಾವಾಗಿನ ತನಕ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಂಗಿಲ್ಲ
ಅವಾಗಿನ ತನಕ ಭಾರತದ ಮಾರುಕಟ್ಟೆಗೆ ಈ ಥರ ಸಂಕಷ್ಟ ಅಥವಾ ಭಾರತದ ಆರ್ಥಿಕತೆ ಮೇಲೆ ಈ ಥರ ಸಂಕಷ್ಟ ಇರೋದನ್ನ ಅಂತ ನಾವು ಅನ್ಬೋದ. ಇದ ಮೇನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್, ಇದ ಮೇನ್ ಮೂಲ ಅಂತ ನಾವು ಅನ್ಬೋದ. ಕ್ರೂಡ್ ಆಯಿಲ್ ಬೆಲೆ ಇರೋದ. ಅದ್ರಾಗನು ಮತ್ತೊಂದು ಏನಂತಂದಾರಂತಂದ್ರೆ ಓವರ್ ವ್ಯಾಲ್ಯೂಯೇಷನ್. ಭಾರತದ ಮಾರುಕಟ್ಟೆ ಓವರ್ ವ್ಯಾಲ್ಯೂಯೇಷನ್ ಐತಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಬಟ್ ಆದ್ ನನಗೆ ತಪ್ಪು ಅನಿಸ್ತೈತ್ರಿ. ಅವ್ರ ಗ್ಲೋಬಲ್ದು ಮಾರ್ಕೆಟ್ ಅನ್ನ ಕಂಪೇರ್ ಮಾಡಿ ಓವರ್ ವ್ಯಾಲ್ಯೂಯೇಷನ್ ಐತಂತ ಅಂತಾರ. ಬಟ್ ನಾವು ಭಾರತದ ಮಾರುಕಟ್ಟೆದನ್ನ ವ್ಯಾಲ್ಯೂಯೇಷನ್ ನೋಡ್ಬೋದು ನೀವು. ಪಿ ರೇಷಿಯೋದ್ ನಾವು ಇತಿಹಾಸ ತೆಗೆದ್ರ 5 ವರ್ಷನ್ಯಾಗ ಭಾರತದ ಮೀಡಿಯನ್ ಪಿ ಅಥವಾ ಎವರೇಜ್ ಪಿ 22.3 ಐತಿ. ಈ ಕರೆಂಟ್ 21 ಟ್ರೇಡ್ ಆಗತೈತಿ ಅಂತಂದ್ರೆ 5 ವರ್ಷದ ಹಿಸ್ಟೋರಿಕಲ್ ಪಿದ ಕೆಳಗ ಭಾರತದ ಮಾರುಕಟ್ಟೆ ಪಿ ನಡೆದೈತೆ ನಾವು ಅನ್ಬೋದಾ. ಮತ್ತು 10 ವರ್ಷದ ನಾವು ಮೀಡಿಯನ್ ಪಿ ನೋಡ್ಬೋದ 23.4 ಐತಿ. ಈ ಕರೆಂಟ್ 21 ಟ್ರೇಡ್ ಆಗತೈತಿ. ಅದ ಕಾರಣ 10 ವರ್ಷದ ಮೀಡಿಯನ್ ಪಿ ನೋಡ್ರನು ಅದ್ರದ ಕೆಳಗನ ಭಾರತದ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ನಡೆದೈತೆ ನಾವು ಅನ್ಬೋದ. ಅದ ಕಾರಣ ಭಾರತದ ಮಾರುಕಟ್ಟೆದ ವ್ಯಾಲ್ಯೂಯೇಷನ್ ಹೆಚ್ಚೈತಂತೇನು ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದು ನನಗೆ ತಪ್ಪು ಅನಿಸ್ತೈತಿ. ಯಾಕಂತಂದ್ರೆ ಭಾರತದ ಸದ್ಯ ಗ್ರೋತ್ ಫ್ಲ್ಯಾಟ್ ಆಗಿರ್ಬೋದ, ಬಟ್ ಫ್ಯೂಚರ್ನಾಗ ಭಾರತದ ಗ್ರೋತ್ ಭಾಳ ಐತಿ. ಆಲ್ರೆಡಿ ನಿಮಗೆ ಹೇಳಿದ್ನಿ. ಮತ್ತು ಯಾವಾಗೂ ನಾವು ಭಾರತದ ಮಾರುಕಟ್ಟೆದ ಸೈಕಲ್ ನೋಡ್ರೆ ಅದೇ ಥರ ಇರ್ತೈತ್ರಿ. ಈಗ ಏನಿದೆ ಎಲ್ಲ ಬಂದು ಐ ಟಿ ಅದು ಫಸ್ಟ್ US ಬಂತ್ರಿ. US ಬರೋಣ ಐ ಟಿ, ನೆಕ್ಸ್ಟ್ ಭಾರತನಾಗ ಬಂತ. ಅದೇ ಥರ ಈಗ ನೋಡ್ಬೋದು ನೀವು. ಸೇಮ್ ಮಾಡೆಲನ್ನು ನೋಡ್ರೆ, ಸೇಮ್ ಪ್ಯಾಟರ್ನನ್ನು ನಾವು ನೋಡ್ರೆ ಏನೀಗ AI ಐತದ US ಬಂದೈತಿ. US ಕಂಪ್ನಿಗಳ AI ದಿಂದ ಭಾಳ ಹಣ ಗಳಿಸತ್ತವ. ಅದ ಈಗ AI ಭಾರತನಾಗ ಬರ್ತೈತಿ. ಈಗ ಭಾರತದ್ದು ಕಂಪ್ನಿಗಳ AI ದಿಂದ ಹಣವನ್ನು ಗಳಿಸ್ಬೋದ. ಫಸ್ಟ್ ಅಮೇರಿಕಾದು ಗಳಿಸ್ತಾವ, ಚೀನಾದು ಗಳಿಸ್ತಾವ, ನೆಕ್ಸ್ಟ್ ಭಾರತದ ಗಳಿಸ್ತಾವ. ಅದ ಕಾರಣ ಇದ ಪ್ಯಾಟರ್ನನ್ನು ಫಾಲೋ ಮಾಡ್ಕೊಂಡೇನ್ರಿ ಈ AI ಸೆಕ್ಟರ್ ಐತೆ ಅದು ಹೋತಂತಂದ್ರೆ ಖಂಡಿತವಾಗಿ ಭಾರತದ ಮಾರುಕಟ್ಟೆನು ಅಥವಾ ಭಾರತದ ಕಂಪ್ನಿಗಳನ್ನು AI ದಿಂದ ಭಾಳ ಹಣ ಗಳಿಸ್ಬೋದ. ಏನ್ರಿ AI ದಿಂದ ಭಾಳ ಹಣ ಭಾರತದ ಕಂಪ್ನಿಗಳು ಗಳಿಸಿದ್ವು ಅಂತಂದ್ರೆ ಖಂಡಿತವಾಗಿ ಭಾರತದ ಮಾರುಕಟ್ಟೆ ಮುಂದೆ ಫ್ಯೂಚರ್ನಾಗ ಖಂಡಿತವಾಗಿ ಒಳ್ಳೆ ರಿಟರ್ನ್ ಭಾರತದ ಇನ್ವೆಸ್ಟರ್ಸ್ಗೆ ಭಾರತದ ಮಾರುಕಟ್ಟೆ ಕೊಡ್ಬೋದಂತ ನನಗನ್ನಿಸ್ತೈತಿ. ಎಲ್ಲಕ್ಕಿಂತ ಮತ್ತೊಂದು ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಅರ್ನಿಂಗ್ಸ. ಭಾರತದ ಕಂಪ್ನಿಗಳದ್ದು ಅರ್ನಿಂಗ್ಸನ್ನು ಫ್ಲ್ಯಾಟ್ ಆಗೈತಿ. ಅರ್ನಿಂಗ್ಸ್ಗಳು ಫ್ಲ್ಯಾಟ್ ಆಗಕ್ಕೆ ನಾವು ಡೀಪ್ದಾಗ ಇನ್ನೂ ಸ್ಟಡಿ ಮಾಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಭಾರತದ ಜನರ ಕಡೆ ಜಾಬ್ಗಳು ಇದಾವೆ, ಬಟ್ ಭಾಳ ಹೆಚ್ಚು ಸ್ಯಾಲ್ರಿದು ಜಾಬ್ಗಳಿಲ್ಲ. ಭಾಳ ಜನ ಭಾರತದ ಏನು ಜನರಿದ್ದಾರೆ ಅವ್ರು ಏನು ಮಾಡತ್ತಾರ ಅಂತಂದ್ರೆ ಇವನ್ ಝೆಪ್ಟೋ ಡೆಲಿವರಿ ಬಾಯ್ ಮತ್ತು ಸ್ವಿಗ್ಗಿದ ಡೆಲಿವರಿ ಬಾಯ್ ಈ ಥರ ಕೆಲಸ ಮಾಡತ್ತಾರ. ಬಟ್ ಅವ್ರಿಗೆ ಪಾಪ ಹೆಚ್ಚು ಸ್ಯಾಲ್ರಿ ಸಿಗುವತ್ತ, ಭಾಳ ಪೇಮೆಂಟ್ ಸಿಗುವತ್ತ. 20,000-30,000 ಸಾವಿರನ ಹಿಂಗೆ ಪೇಮೆಂಟ್ ಸಿಗತೈತಿ. ಅದ ಕಾರಣ ಅಂಥ ಜನರ ಏನು ಅವಶ್ಯಕತೆ ಐತಿ ಅಂಥವೆಲ್ಲ ವಸ್ತುಗಳನ್ನು ಬಾಯ್ ಮಾಡತ್ತಾರ. ಬಟ್ ಏನು ಅವಶ್ಯಕತೆ ಇಲ್ಲ ಅಂಥ ವಸ್ತುಗಳ ಆ ಜನ ಬಾಯ್ ಮಾಡವಲ್ರ. ಯಾವಾಗಿನ ತನಕ ಇವರೆಲ್ಲ ಜನರ ಹಣ ಹೆಚ್ಚು ಗಳಿಸಿ ಹಣವನ್ನು ಹೆಚ್ಚು ಸ್ಪೆಂಡ್ ಮಾಡೋಂಗಿಲ್ಲ, ಅವಾಗಿನ ತನಕ ಕಂಪ್ನಿಗಳದ್ದು ಅರ್ನಿಂಗ್ಸ ಇದೇ ಥರ ಫ್ಲ್ಯಾಟೇನ ಇರೋ ಸಂಭಾವನೆ ಭಾಳ ಹೆಚ್ಚೈತಿ. ಅದ ಕಾರಣ ಇದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕು. ಭಾರತದ ಜನರ ಸ್ವಲ್ಪ ಹೆಚ್ಚು ಇನ್ಕಮ್ ಯಾವ ಥರ ಆಗ್ಬೋದಂತನೂ ಗೌರ್ಮೆಂಟ್ ಯೋಚನೆ ಮಾಡ್ಬೇಕು. ಅವಾಗನ್ನ ಹೆಚ್ಚು ಸ್ಪೆಂಡಿಂಗ್ ಆಗ್ತೈತಿ, ಅವಾಗನ್ನ ಕಂಪ್ನಿಗಳದ್ದು ಅರ್ನಿಂಗ್ಸನ್ನು ಒಳ್ಳೇದು ಬರ್ತಾವ, ಅವಾಗನ್ನ ಕಂಪ್ನಿಗಳನ್ನು ಒಳ್ಳೆ ಪರ್ಫಾರ್ಮ್ ಮಾಡ್ತಾವ. ಬಟ್ ಓವರಾಲ್ ನಾವು ನೋಡ್ರಿ ಇದೇನೆಲ್ಲ ಪೇನ್ ಐತಿ, ಇದೇನು ಸಂಕಷ್ಟ ಐತಿ, ಇದು ಒಂದು ಶಾರ್ಟ್ ಟರ್ಮ್ ಸಂಕಷ್ಟ ಐತಿ. ಅದ್ರಾಗನು ಎಕ್ಸ್ಪರ್ಟ್ಗಳ ಪ್ರಕಾರ ನೋಡ್ರಿ ಇದೇನು 2-3 ವರ್ಷ ಮಾರುಕಟ್ಟೆ ಫ್ಲ್ಯಾಟ್ ಐತಿ. ಈ ಫ್ಲ್ಯಾಟ್ದಾಗನ ಅರ್ಧ ಸಂಕಷ್ಟ ಮುಗ್ದೈತಿ. ಇನ್ನೊಂದು ಸ್ವಲ್ಪ ಸಂಕಷ್ಟ ಇರ್ಬೋದು. ಅದು ಏನರ ಹೋತಂತಂದ್ರೆ ಭಾರತದ ಮಾರುಕಟ್ಟೆ ಮತ್ತು ಒಳ್ಳೆ ಪರ್ಫಾರ್ಮ ಮಾಡ್ಬೋದ. ಅದ್ರಾಗೂ ನಾವು ಮೇನ್ ಇತಿಹಾಸ ನೋಡ್ರೆ ಏನು ಗೊತ್ತಾಗ್ತೈತೆ ಅಂತಂದ್ರೆ ಯಾವಾಗೂ ಮಾರುಕಟ್ಟೆ ಹೆಚ್ಚು ಸಮಯ ಕುಸಿತೈತೆ ಅಥವಾ ಹೆಚ್ಚು ಸಮಯ ಸೈಡ್ವೇನೇ ಇರ್ತೈತಿ. ಭಾಳ ಕಡಿಮೆ ದಿನ ಮಾರುಕಟ್ಟೆ ಇರ್ತೈತಿ. ಬಟ್ ಆ ಕಡಿಮೆ ದಿನ ಮಾರುಕಟ್ಟೆ ಏನಿರ್ತೈತಿ ಅವಾಗನ ಹಣ ಆಗ್ತೈತೆ ಅಂತಲೂ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ಮಾರುಕಟ್ಟೆ ಯಾವಾಗ ಇರ್ತೈತಿ, ಯಾವಾಗ ಬೀಳ್ತೈತಿ, ಯಾವಾಗ ಸೈಡ್ವೇ ಇರ್ತೈತಿ ಅದು ಪ್ರಿಡಿಕ್ಟ್ ಮಾಡೋದು ಭಾಳ ಕಠಿಣ. ಬಟ್ ಯಾವಾಗಿನ ತನಕ ನಾವು ಟ್ರೈನ್ನೇ ಏರಿಕೊಂಡಿರಂಗಿಲ್ಲ ಅವಾಗಿನ ತನಕ ನಾವು ಊರಿಗೆ ತಲುಪಂಗಿಲ್ಲ. ಅಂತಂದರೆ ಯಾವಾಗಿನ ತನಕ ನಾವು ಮಾರ್ಕೆಟ್ನಾಗ ಇರಂಗಿಲ್ಲ ಅವಾಗಿನ ತನಕ ಹಣ ಗಳಿಸಂಗಿಲ್ಲ. ಅದ ಕಾರಣ ನಾವು ಮಾರ್ಕೆಟ್ನಾಗ ಇನ್ವೆಸ್ಟೆಡ್ ಇರಬೇಕು. ಮಾರ್ಕೆಟ್ ಯಾವಾಗ ಇರ್ತೈತಿ ಅವಾಗ ನಮ್ಮ ಹಣ ಆಗ್ತೈತಿ. ಬಟ್ ಒಳ್ಳೆ ಕಂಪ್ನಿಗಳನ್ನು ಇಂಥ ಸಮಯನಾಗ ತೊಗೊಂಡು ಕುಂತ್ರೆ ಖಂಡಿತವಾಗಿ ಹಣ ಆಗ್ತೈತಿ ಫ್ಯೂಚರ್ನಾಗ ಅಂತನ ನಮಗೆ ಇತಿಹಾಸ ತಿಳಿಸ್ತೈತಿ. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ದು ಪೋರ್ಟ್ಫೋಲಿಯೋ ಡೈವರ್ಸಿಫೈ ಇರಬೇಕಾ. ಅದ ಕಾರಣ ಯಾವ ಥರ ಡೈವರ್ಸಿಫೈ ನಿಮ್ಮ ಪೋರ್ಟ್ಫೋಲಿಯೋ ಇರಬೇಕಂತ ಒಂದು ವಿಡಿಯೋ ಮಾಡೇನಿ. ಆ ವಿಡಿಯೋ ನೋಡೋದಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕೇನಿ, ಆ ವಿಡಿಯೋವನ್ನು ನಾನು ಹೋಗಿ ನೀವು ನೋಡ್ಬೋದಾ. ವಿಡಿಯೋ ಇತ್ತ ನಿಮಗೇನು ಅನ್ನಿಸ್ತೈತಿ ಭಾರತದ ಮಾರುಕಟ್ಟೆ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿರಿ. ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕನ್ನು ಮಾಡಿರಿ. ಇದೇ ಥರ ನಿಮಗೆ ವಿಡಿಯೋ ನೋಡೋದೇನರ ಇಂಟ್ರೆಸ್ಟ್ ಇತ್ತಂತಂದ್ರೆ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡ್ಬೋದಾ. ಧನ್ಯವಾದಗಳು.